Hello guys, welcome back to Shree's Vlogs after a long time. So ನಾನು ಮತ್ತೆ ಟ್ರಾವೆಲ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇನ್ನೂ ಕೆಲಸದ ಮೇಲೆ ಬಂದಿದ್ದೆ. ಹಾಗೆ ಇಲ್ಲಿ ಪಾಂಡಿಚೇರಿ ಬಂದಿದ್ದೀನಿ ನಾನು ಇವಾಗ. ಹಾಗೆ ಬ್ಲಾಗ್ ಮಾಡೋಣ ಅಂದ್ಕೊಂಡು ನೋಡಿ ರೀಲ್ಸ್ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ಬನ್ನಿ ನಿಮಗೆ ಪಾಂಡಿಯೆಲ್ಲ ಇವತ್ತೆಲ್ಲೆಲ್ಲ ಹೋಗ್ತೀನಿ ಅಂತೆಲ್ಲ ಹೇಳಿ ತೋರಿಸ್ತೀನಿ. ಸೊ ಫುಲ್ ನಿದ್ದೆ ಇಲ್ಲ ಗೈಸ್, ನೋ ರೆಸ್ಟ್. ಆ್ಯಂಡ್ ಇಲ್ಲಿ ಸಖತ್ ಬಿಸಿಲಿದೆ, ಸಕ್ಕತ್ತಾಗಿದೆ. ಸೊ ಬನ್ನಿ ಹೋಗೋಣ. ಗೈಸ್ ಅಲ್ಲೇ ಫ್ರೆಂಚ್ ಕಾಲೋನಿ ಅಂತ ಇದೆ ಪಾಂಡಿಚೇರಿ ರಾಕ್ ಬೀಚ್ ಹತ್ರ. ಸೊ ಅಲ್ಲೇ ಫೋಟೋಶೂಟೆಲ್ಲ ಮಾಡ್ತಾ ಇದ್ವಿ. ಸೊ ನೋಡಿ ಹಾಗೆ ರೀಲ್ಸ್ಗೆಲ್ಲ ವಿಡಿಯೋ ಪೋಸ್ಟ್ ಮಾಡೋಣ ಅಂತ ಹೇಳಿ ರೀಲ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಇದ್ವಿ ಆ ಸ್ಟ್ರೀಟಲ್ಲಿ. ಹಂಗೆ ಅದೇ ಸ್ಟ್ರೀಟಲ್ಲಿ ಫಾರಿನರ್ಸ್ ಕೂಡ ಹೋಗ್ತಾಯಿದ್ರು. ಆ್ಯಕ್ಚುಲಿ ಅಲ್ಲಿ ತುಂಬ ಫಾರಿನರ್ಸ್ ಬರ್ತಾರೆ. ಸೊ ಹಾಗೆ ಅವ್ರನ್ನೂ ಕ್ಯಾಪ್ಚರ್ ಮಾಡಿಕೊಂಡೆ. ಗೈಸ್ ಇಲ್ಲಿ ಫುಲ್ಲು ಸೆಕೆ. ನಾನು ನೋಡಿ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ, ಟ್ಯಾನ್ ಆಗ್ತೀನಿ ಅಂತ. ಸೊ ಇವಾಗ ಕೆಲವೊಂದು ಲೊಕೇಶನ್ಸ್ ಹೋಗ್ತಾ ಇದ್ದೀವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಆ್ಯಕ್ಚುಲಿ ಸ್ಯಾರಿ ಹಾಕೊಂಡಿದ್ದೆ. ಇವಾಗ ಹೋಗ್ತಾ ಇದ್ದೀವಿ. ಫೋನಲ್ಲಿ ಚಾರ್ಜ್ ಇಲ್ಲ, ಅದಕ್ಕೆ ನನಗೇನೋ ಒಂದು ಮಾಡ್ಕೊಳಕ್ಕಾಗಿಲ್ಲ ಇದು. ಸೊ ಇವಾಗ ಹೋಗ್ತೀನಿ, ಬನ್ನಿ ತೋರಿಸ್ತೀನಿ ನಿಮಗೂ. ಹೆಲೋ ಗೈಸ್, ಇವಾಗ ನಾವು ಆ್ಯಕ್ಚುಲಿ ಫಿಶ್ ಹಾರ್ಬರ್ ಹತ್ರ ಬಂದಿದ್ದೀವಿ. ಇಲ್ಲೇ ರಾಕ್ ಬೀಚ್ ಇತ್ತು ನಿಯರ್ ಬೈ, ಅದಕ್ಕೆ ನೆಕ್ಸ್ಟು ಮ್ಯಾಂಗೋ ಫಾರೆಸ್ಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ತೋರಿಸ್ತೀನಿ ನಿಮಗೆ ಬೀಚು. ಇಲ್ಲಂತೂ ಸಖತ್ ಸೆಕೆ ಇದೆ ಗೈಸ್. ಆಮೇಲೆ ಸೀರಿಯಸ್ಲಿ ಆಗಲ್ಲ ಇಲ್ಲಿ ರೆಡಿಯಾಗಿ ಬಂದರೆ ಅಂತೂ ಫುಲ್ 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 ಬಿಸಿಲು ಬಿಸಿಲು ಬಿಸಿಲು. ತೋರಿಸ್ತೀನಿ. ಅಲ್ಲಿಂದ ಮತ್ತೆ ನಾವು ನೆಕ್ಸ್ಟ್ ಮ್ಯಾಂಗ್ರೋ ಫಾರೆಸ್ಟ್ ಹೋಗೋಣ ಅಂದ್ಕೊಂಡ್ವಿ. ಅದಾದಮೇಲೆ ಅಲ್ಲಿ ಹೋಗಿಲ್ಲ, ನಾವು ಅಡಿಕೆಮೇಡು ಮತ್ತು ಎಡನ್ ಬೀಚ್ಗೆ ಅಂತ ಹೋದ್ವಿ. ಸೊ ರಾಕ್ ಬೀಚ್ ಅಷ್ಟೇ, ಅಲ್ಲಿ ಫುಲ್ ರಾಕ್ಸೇ ಗೈಸ್ ಇರೋದು. ಒಂಥರ ಚೆನ್ನಾಗಿದೆ ಅದೂ, ಬಟ್ ತುಂಬ ಸೆಕೆ ಇಲ್ಲಿ. ಆ್ಯಂಡ್ ನೀವೇನಾದರೂ ಗಾಡಿ ರೆಂಟಿಗೆ ತೊಗೊಬೇಕು ಅಂತ ಅಂದರೆ ತೊಗೊಬೋದು. ನಿಮಗೆ ಇಲ್ಲಿ ಪ್ಯಾಕೇಜಸ್ ಎಲ್ಲ ಇರುತ್ತೆ. ಮ್ಯಾಂಗ್ರೋವ್ ಬೋಟಿಂಗ್ 3-4 ಪ್ಲೇಸಸ್ ಏನೋ ತೋರಿಸ್ತಾರೆ 400ಗೆಲ್ಲ. ಸೊ ಅಲ್ಲೆಲ್ಲ ಹೋಗ್ಬೋದು. ಸೊ ನಾವೇ ಇಲ್ಲಿ ಇವಾಗ ಅಡಿಕೆಮೇಡು ಅಂತ ಏನೋ ಒಂದು ಪ್ಲೇಸ್ಗೆ ಇಲ್ಲಿ ಬಂದ್ವಿ. ಇಲ್ಲಿ ಮ್ಯಾಂಗೋ ತೋಟ ಇದೆ ಮತ್ತು ಇದೊಂದು ಹಳೇ ಬಿಲ್ಡಿಂಗ್ ಇದೆ ಗೈಸ್, ಅಷ್ಟೇ ಇರೋದು. ಜಸ್ಟ್ ಫೋಟೋ ತೊಗೊಳಕ್ಕಷ್ಟೇ ಇಲ್ಲಾಗೋದು. ಆ್ಯಂಡ್ ಅಲ್ಲಿ ಏನೂ ಇಲ್ಲ. ಆ್ಯಂಡ್ ಈ ಪ್ಲೇಸ್ ವೇಸ್ಟು. ನಾವೇನೋ ಇದೆ ಅಂದ್ಕೊಂಡ್ಬಂದ್ವಿ, ಬಟ್ ಏನೂ ಇಲ್ಲ ಅಲ್ಲಿ. ಈ ಪ್ಲೇಸಸ್ಗೆ ಅಂತ ಪ್ಯಾಕೇಜ್ ತೊಗೋಬೋದು ಅಂತ ಹೇಳಿದ್ನಲ್ಲ ಗೈಸ್, ಅವರು ಬೋಟಲ್ಲಿ ಕರ್ಕೊಂಬಂದು 3 ಪ್ಲೇಸಸ್ ತೋರಿಸ್ತಾರೆ. ಅದರಲ್ಲಿ ಈ ಪ್ಲೇಸ್ ಕೂಡ ಒಂದು. ಹಾಗಾಗಿ ಎಲ್ಲ ಇಲ್ಲಿ ಬೋಟಲ್ಲಿ ಬಂದು ನೋಡಿ ಎಲ್ಲ ಬರ್ತಾ ಇದ್ದಾರೆ ಬೋಟಿಂದ. ಮತ್ತು ಅವ್ರನ್ನ ಮ್ಯಾಂಗ್ರೋವ್ ಫಾರೆಸ್ಟ್ ಇದಕ್ಕೆ ಕರ್ಕೊಂಡು ಹೋಗ್ತಾರೆ ಬೋಟಲ್ಲೇ. ಗೈಸ್ ಆ್ಯಕ್ಚುಲಿ ಏನೂ ಇಲ್ಲ, ಇದೊಂದು ನೋಡೋಕ್ಕೆ ಇಲ್ಲಿ ಕರ್ಕೊಂಬರ್ತಾರೆ ಅಷ್ಟೇ. ಇದಷ್ಟೇ ಇರೋದು ಇಲ್ಲಿ. ಸೊ ಆ್ಯಂಡ್ ನೀವು ಬೋಟಲ್ಲೇ ಬರ್ಬೋದು ರಾಕ್ ಬೀಚ್ ಇಂದ. ಅವ್ರ ಪ್ಯಾಕೇಜ್ ಇರುತ್ತಲ್ಲ ಅದರಲ್ಲೇ ಇದು ಒಂದು ಪ್ಲೇಸ್ ಇನ್ಕ್ಲೂಡ್ ಮಾಡಿರ್ತಾರೆ ಅಷ್ಟೇ. ದಿಸ್ ಸಮ್ ಓಲ್ಡ್ ಬಿಲ್ಡಿಂಗ್. ಇಲ್ಲಿ ಫೋಟೋ ತೆಗಿಯೋದಷ್ಟೇ ಗೈಸ್. ನೆಕ್ಸ್ಟ್ ನಾವು ಬಂದಿದ್ದು ಎಡನ್ ಬೀಚ್ ಹತ್ರ. ಸೊ ಎಡನ್ ಬೀಚ್ ಎಂಟ್ರೆನ್ಸ್ಗಿಂತ ಮುಂಚೆ ಒಂದು ಚಿಕ್ಕ ಕೆರೆ ಥರ ಇದೆ ಅಲ್ಲಿ. ಅಲ್ಲೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ನಿಮಗೆ. ರೋಲರು, ಕಯಾಕಿಂಗ್ ಆ್ಯಂಡ್ ಪೆಡ್ಲರ್ ಬೋಟಿಂಗ್ ಎಲ್ಲ ಹೋಗ್ಬೋದು ಅಲ್ಲಿ. ಆ್ಯಂಡ್ ಜಿಪ್ ಲೈನ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಸೈಡಲ್ಲೆಲ್ಲ ಫಿಶ್ಶು, ಸ್ನ್ಯಾಕ್ಸು ಏನು ಬೇಕೋ ಎಲ್ಲ ಮಾರ್ತಾ ಇರ್ತಾರೆ ಅಲ್ಲಿ. ಆ್ಯಕ್ಚುಲಿ ತುಂಬ ಜನಕ್ಕೆ ಈ ಬೀಚ್ ಬಗ್ಗೆ ಅಂದರೆ ಪಾಂಡಿಚೇರಿ ಬಂದರೆ ಈ ಬೀಚ್ಗೆ ಹೋಗಿರಲ್ಲ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ರಾಕ್ ಬೀಚ್, ಪ್ಯಾರಡೈಸ್ ಬೀಚ್ ಹೋಗ್ತಾರೆ. ಬಟ್ ಈ ಬೀಚ್
ಬೀಚ್ಗೆ ಬನ್ನಿ, ಎಡನ್ ಬೀಚ್ಗೆ ಬನ್ನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಅಲ್ಲಿ ಆಟಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಇದು ಎಡನ್ ಬೀಚ್ ಎಂಟ್ರೆನ್ಸ್. ಅಲ್ಲಿ ನೋಡ್ಬೋದು ವೆಲ್ಕಮ್ ಟು ಎಡನ್ ಬೀಚ್ ಅಂತ. ಸೊ ಅದನ್ನು ಪಾಸ್ ಮಾಡಿ ಹೋದರೆ ಬೀಚ್ ನೀವು ನೋಡ್ಬೋದು ಅಲ್ಲಿ. ಸೊ ಎಲ್ಲ ಫೆಸಿಲಿಟೀಸ್ ಕೂಡ ಅಲ್ಲಿದೆ ನಿಮಗೆ. ಬೀಚಲ್ಲಿ ಆಟ ಆಡಿ ಅಲ್ಲಿ ಶವರ್ ಮಾಡೋಕ್ಕೆ ಕೂಡ ಚೇಂಜಿಂಗ್ ರೂಮ್ಸು ಎಲ್ಲನೂ ಇದೆ. ಸೊ ಇಟ್ಸ್ ರಿಯಲಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ಮಾತ್ರ. ಅಲ್ಲಿ ನೋಡಿ ಶಿಪ್ ನಿಂತಿದೆ ಒಂದು. ಆ್ಯಂಡ್ ಗೈಸ್, ಎಡನ್ ಬೀಚಲ್ಲಿ ಎಲ್ಲ ಆಟ ಆಡ್ಕೊಂಬಂದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಲ್ಲಿ, ಬಿಕಾಸ್ ಆಟ ಆಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಕೆರೆ ಅಂತ ಹೇಳಿದ್ನಲ್ಲ, ಈ ಕಡೆ ಬಂದ್ವಿ ಬೋಟ್ ಪೆಡ್ಲಿಂಗ್ ಮಾಡೋಣ ಅಂತ ಹೇಳಿ ಪೆಡ್ಲಿಂಗ್ ಮಾಡೋಕ್ಕೆ ಅಂತ ಬಂದ್ವಿ ಸನ್ಸೆಟ್ ಟೈಮಲ್ಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನಾನು ಪೆಡ್ಲಿಂಗ್ ಮಾಡೋದು ನಾನು ತುಂಬ ಈಸಿ ಅಂದ್ಕೊಂಡಿದ್ದೆ, ಬಟ್ ತುಂಬ ಕಷ್ಟ ಆ್ಯಕ್ಚುಲಿ. ಸೊ ನೋಡಿ, ವ್ಯೂ ತುಂಬ ಚೆನ್ನಾಗಿದೆ. ಆ ಕಡೆ ಫುಲ್ ಕೊಕೊನಟ್ ಟ್ರೀಸ್ ಇದೆ, ತುಂಬ ಚೆನ್ನಾಗಿದೆ. ನಾವು ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗಿಲ್ಲ, ಬಿಕಾಸ್ ಇಲ್ಲೇ ಇದ್ದಿತ್ತಲ್ವ, ಇಲ್ಲೇ ಬೋಟಿಂಗ್ ಮಾಡೋಣ ಅಂತ ಹೇಳಿ ಹೋಗಿಲ್ಲ. ತುಂಬ ಚೆನ್ನಾಗಿದೆ ನೋಡಿ. ನೀವು ಯಾವುದೇ ಇಲ್ಲಿ ಬೋಟಿಂಗ್ ಇದು ತೊಗೊಂಡ್ರು ಪರ್ ಹೆಡ್ 200 ಇರುತ್ತೆ. ರೋಲರು, ಪೆಡ್ಲಿಂಗ್ ಮತ್ತು ಕಾಯಾಕಿಂಗ್ಗೆ. ಆ್ಯಂಡ್ ನಾವು ಜಾಸ್ತಿ ಪ್ಲೇಸಸ್ಗೆ ಹೋಗೋಕ್ಕಾಗಿಲ್ಲ ಗೈಸ್, ಬಿಕಾಸ್ ಒನ್ ಡೇ ಅಷ್ಟೇ ಪಾಂಡಿಚೇರಿಯಲ್ಲಿದ್ದಿತ್ತು. ಸೊ ಹಾಗಾಗಿ 1-2-3 ಪ್ಲೇಸಸ್ಗೆ ಹೋಗಿ ಮತ್ತೆ ನಾವು ವಾಪಸ್ ಬ್ಯಾಂಗ್ಳೂರ್ ಬಂದುಬಿಟ್ವಿ. ಸೊ ಇದಾಗಿತ್ತು ಒಂದು ಶಾರ್ಟ್ ವ್ಲಾಗ್ ಅಂತನಲ್ಲ, ಒಂದು ಚಿಕ್ಕ ವಿಡಿಯೋ ಪಾಂಡಿಚೇರಿ ಗ್ಲಿಮ್ಸಸ್ ಅಷ್ಟೇ. ಸೊ ನೆಕ್ಸ್ಟ್ ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಲಾಂಗ್ ವೀಡಿಯೋಸ್ ಕೂಡ ಅಪ್ಕಮಿಂಗ್ ನಾನು ಮಾಡ್ತೀನಿ. ಸದ್ಯಕ್ಕೆ ಬ್ಯುಸಿ ಇದೆ ತುಂಬ, ಹಾಗಾಗಿ ಅಷ್ಟು ನಾನು ವೀಡಿಯೋಸ್ ಮಾಡಿಲ್ಲ ಈ ಇಯರಲ್ಲಿ ಹೇಳ್ಬೇಕಂತಂದರೆ ಸ್ಟಾರ್ಟಿಂಗಿಂದ. ಇನ್ಮೇಲೆ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಒಂದು ಸಪೋರ್ಟ್, ಲವ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.